ಸಹಕಾರ ಚನ್ನರಾಯಪಟ್ಟಣ ಇದಕ್ಕೆ ಚುನಾವಣಾಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚನ್ನರಾಯಪಟ್ಟಣ ಅವರನ್ನು ನೇಮಿಸಿರುತ್ತಾರೆ. ಮೇಲ್ಕಂಡ ಸಂಘಕ್ಕೆ ದಿನಾಂಕ 22/6/2021 ನಾಮಪತ್ರ ಸಲ್ಲಿಸಲು ಅವಧಿ ನಿಗದಿಪಡಿಸಲಾಗಿತ್ತು. ಈ ಅವಧಿಯಲ್ಲಿ ನಿಗದಿತ ಅವಧಿಯೊಳಗೆ ಒಬ್ಬರೇ ನಾಮಪತ್ರ ಸಲ್ಲಿಸಿರುತ್ತಾರೆ. ಒಬ್ಬರೇ ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿ ಹೆಸರು ಶ್ರೀಮತಿ ಚಂದ್ರಕಲಾ ಕೋಂ ಮಂಜೇಗೌಡ. ಇವರು ವಿಳಾಸ ಉತ್ತೇನಹಳ್ಳಿ ಗ್ರಾಮ, ಕಾಂತರಾಜಪುರ ಪೋಸ್ಟ್, ಶ್ರವಣಬೆಳಗೊಳ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು. ಇವರಿಗೆ ಸೂಚಕರಾಗಿ ಶ್ರೀ CN ಪುಟ್ಟಸ್ವಾಮಿ ಗೌಡರವರು ಸೂಚಿಸಿ ಸಹಿ ಮಾಡಿರುತ್ತಾರೆ. ಹಾಗೂ ಅನುಮೋದಕರಾಗಿ ಶ್ರೀ ಅನಿಲ್ ಕುಮಾರ್ ಎಮ್ಮಾರ್ ಇವರು ಅನುಮೋದಕರಾಗಿ ಸಹಿ ಮಾಡಿರುತ್ತಾರೆ. ನಿಗದಿತ ಅವಧಿಯೊಳಗೆ ಒಂದೇ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರು ನಾಮಪತ್ರ ಸಲ್ಲಿಸಿರುವುದಿಲ್ಲ. ನಿಗದಿತ ಅವಧಿಯೊಳಗೆ ಸಲ್ಲಿಸಿರುವ ನಾಮಪತ್ರವನ್ನು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿರುವುದರಿಂದ ಅಂಗೀಕರಿಸಲಾಗಿರುತ್ತದೆ. ಈ ಮುಖಾಂತರ ಅಂತಿಮವಾಗಿ ಕಣದಲ್ಲಿ ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ, ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಸಭೆಯಲ್ಲಿ ಹಾಜರಿದ್ದ ನಿರ್ದೇಶಕರುಗಳ ಒಮ್ಮತದ ತೀರ್ಮಾನ ಹಾಗೂ ಸಮ್ಮತಿ ಮೇರೆಗೆ ಶ್ರೀಮತಿ ಚಂದ್ರಕಲಾ ಕೋಂ ಮಂಜೇಗೌಡ ಇವರನ್ನ ಮುಂದಿನ ಅವಧಿಯವರೆಗೆ ಎಲ್ಲ ನಿರ್ದೇಶಕರುಗಳ ಸರ್ವಾನುಮತದ ತೀರ್ಮಾನದಂತೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ಭವ್ಯ ಭಾರತದ ಕನಸನ್ನು ಕಂಡಂತಹ ಸ್ವಾಮಿ ವಿವೇಕಾನಂದರಿಗೆ ಹೃತ್ಪೂರ್ವಕ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಹಾಗೂ ಸಮಾಜದ ಕನಸನ್ನು ಕಂಡಂತಹ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಡಾಕ್ಟರ್ ಬಾಲಕೃಷ್ಣ ಹಾಗೂ ಕುಸುಮಾರಾಣಿ ಮೇಡಮ್ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಎಲ್ಲ ಈ ಒಂದು ಕರ್ನಾಟಕ ರಾಜ್ಯ ಮಹಾಮಂಡಳಿಯ ನಿರ್ದೇಶಕರಾದಂತಹ ಪುಟ್ಟಸ್ವಾಮಿ ಗೌಡರು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ.
आप पूछिए हमें हिंदी में। रामानंदाचार्य जैसे जगतगुरु शंकराचार्य होते हैं, वैसे वो शंकराचार्य शैव पंथ के रहते हैं। हमारे हिंदू धर्म में दो पंथ है, एक शैव और वैष्णव। शैव पंथ के जो रहते हैं श्रृंगेरी में जैसे शंकराचार्य है, वैसे हम रामानंदाचार्य। इसी कारण हमारे हाथों में एक दंड जो है धर्मदंड है। हम जगतगुरु रामानंदाचार्य नरेंद्राचार्य साउथ के हम रामानंदाचार्य हैं। हम यहाँ इसीलिए आ गए कि हर व्यक्ति को जिंदगी में समाधान चाहिए, सुख चाहिए, शांति चाहिए। वो शांति उनको कैसे मिलेगी, समाधान कैसे मिलेगा, इसके बारे में आज हम मार्गदर्शन करेंगे इनको। हम ऐसे हर इलाके में जाते हैं और मार्गदर्शन करते हैं कि ज़िंदगी में सुख चाहिए, समाधान चाहिए। अभी स्ट्रेस हमारी ज़िंदगी में रहता है, स्ट्रेसफुल कम कैसे होना चाहिए और स्ट्रेसफुल कम करके हम कैसे जी सकते हैं, वो लोगों को हम बताते हैं। हमारा कहना है आप जो और दूसरों को जीवन दो, ऐसा कहना है। और 10 मिनट निकाल कर भक्ति करो। भक्ति इसीलिए करने का कि हमारा मन जो है वो मन इकट्ठा एकाग्र हो गया, मन की शक्ति बढ़ गई कि हम हमारे दुख के प्रॉब्लम जो है सॉल्व कर सकते हैं। ज़िंदगी में सुख दुख तो आने वाला ही है, लेकिन ये सुख दुख का सामना करने के लिए हमारा जो अंतर्मन और बहिर्मन है वो मजबूत करने के लिए हम भक्ति करनी चाहिए। हम कौन से भी भगवान की भक्ति कर सकते हैं। हिंदू धर्म में 33 कोटि भगवान है, उसमें से कौन से भी भगवान की आप भक्ति कर सकते हैं, क्योंकि कीजिए और भक्ति करवा के हमें शांति समाधान मिल जाएगा। हम कैसे कराना चाहिए, विज्ञान और अध्यात्म ये दोनों का मेल लगा कर जाने चाहिए। हम अंधविश्वास में फंसना नहीं चाहिए। इसी कारण हम लोगों की समस्या सुनते हैं, उसके बारे में उनको क्या करना चाहिए मार्गदर्शन करते हैं। हमारे